ಬೆಂಗಳೂರಿಗೆ ನಾಳೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಕಾರಣ ಖಾಸಗಿ ಭೇಟಿಗಾಗಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಭೇಟಿಯನ್ನು ನೀಡಲಿದ್ದಾರಂತೆ. ಸಿಎಂ ಡಿಕೆಶಿ ಸೇರಿ ಯಾರ ಜೊತೆಗೆ ರಾಹುಲ್ ಗಾಂಧಿ ಭೇಟಿ ಮಾಡ್ತಾರೆ? ಇಲ್ಲ, ಯಾರ ಜೊತೆಗೂ ಕೂಡ ಭೇಟಿ ಇಲ್ಲ. ಯಾರನ್ನ ಭೇಟಿಯಾಗ್ತಾರೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವ ಮೀಟಿಂಗ್ ಇದು? ಸಸ್ಪೆನ್ಸ್. ಬೆಂಗಳೂರು ಭೇಟಿಯ ಗುಟ್ಟು ಬಿಟ್ಟು ಕೊಡದ ಇರತಕ್ಕಂತಹ ರಾಹುಲ್ ಗಾಂಧಿ ಅವರು ಬೆಳಗ್ಗೆನೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇನ್ನು ಬೆಂಗಳೂರಿಗೆ ಬಂದ ತಕ್ಷಣ ಸಂಜೆ ದಿಲ್ಲಿಗೆ ವಾಪಸ್ ಹೋಗುವ ಸಾಧ್ಯತೆ ಕೂಡ ಇದೆ ರಾಹುಲ್ ಗಾಂಧಿ ಅವರು. ಹಾಗಾಗಿ ಖಾಸಗಿಯ ಈ ಭೇಟಿ ಇದೆಯಲ್ಲ, ಖಾಸಗಿ ಸಭೆ ಮಾಡಿ ದಿಲ್ಲಿಗೆ ತೆರಳಲಿದ್ದಾರೆ ರಾಹುಲ್ ಗಾಂಧಿ ಅವರು. ವಿದೇಶಕ್ಕೂ ಕೂಡ ತೆರಳದೆ ದೆಹಲಿಯಲ್ಲೇ ಇರುವಂತಹ ರಾಹುಲ್ ಗಾಂಧಿ ದೆಹಲಿಯಲ್ಲೇ ಕುಳಿತುಕೊಂಡು ಕಾಂಗ್ರೆಸ್ನ ಬಿಕ್ಕಟ್ಟಿನ ಬಗ್ಗೆ ಅವಲೋಕನ ಮಾಡಲಿದ್ದಾರೆ. ಸೊ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರತಕ್ಕಂತಹ ಈ ಒಂದು ಫೈಟ್ ಇದೆಯಲ್ಲ, ರಾಹುಲ್ ಗಾಂಧಿ ಅವರು ಇದೀಗ ಬೆಂಗಳೂರತ್ತ ಮುಖ ಮಾಡಲಿದ್ದಾರೆ. ಇನ್ನು ಪವರ್ ಫೈಟ್ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಡಿಕೆ ಶಿವಕುಮಾರ್ ಆಪ್ತರನ್ನು ಕೂಡ ಭೇಟಿ ಆಗೋದಿಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತರನ್ನು ಬಣದ ಕೂಡ ಭೇಟಿ ಆಗೋದಿಲ್ಲ. ದೆಹಲಿಯಲ್ಲಿ ಡಿಕೆಶಿ ಆಪ್ತರಿಗೂ ಕೂಡ ಸಿಗದ ರಾಹುಲ್ ಗಾಂಧಿ ಭೇಟಿತ್ತು. ಇದೀಗ ಎಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ಬೆಂಗಳೂರು ಭೇಟಿ ಇದೀಗ ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಹಲ್ಚಲನ ಎಬ್ಬಿಸಿದೆ. ರಾಹುಲ್ ಭೇಟಿಯ ಕುತೂಹಲ ಕೂಡ ಇದೀಗ ಸಾಕಷ್ಟು ಮುಂದಿನ ಎಲ್ಲಾ ಯೋಜನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ? ರಾಹುಲ್ ಭೇಟಿ ಸುದ್ದಿ ತಿಳಿದು ಸಿಎಂ ಡಿಸಿಎಂ ಟೀಮ್ ಇದೀಗ ಫುಲ್ ಆಕ್ಟಿವ್ ಆಗಿದೆ. ನಾಳೆ ಯಾರ ಭೇಟಿಗೂ ಕೂಡ ಅವಕಾಶವನ್ನ ನೀಡುವುದಿಲ್ಲಂತೆ. ಜೊತೆಗೆ ನವೆಂಬರ್ 28ಕ್ಕೆ ಮತ್ತೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಕಾರಣ ಅಂಗನವಾಡಿ ಕಾರ್ಯಕರ್ತರ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಲಿರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಲ್ಲಿಗೆ ವಿದೇಶದಲ್ಲಿರತಕ್ಕಂತಹ ರಾಹುಲ್ ಗಾಂಧಿ ಅವರು ನಾಳೆ ಬೆಂಗಳೂರಿನ ಕಡೆಗೆ ಮುಖ ಮಾಡಲಿದ್ದಾರೆ. ಬಂದ ತಕ್ಷಣ ಯಾರನ್ನ ಭೇಟಿಯಾಗ್ತಾರೆ, ಯಾರನ್ನ ಬಿಡ್ತಾರೆ ಅಂತಕ್ಕಂತಹ ಯಾವುದೇ ಮಾಹಿತಿ ಕೂಡ ಬೆಂಗಳೂರಿಗೆ ನಾಳೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಕಾರಣ ಖಾಸಗಿ ಭೇಟಿಗಾಗಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಭೇಟಿಯನ್ನು ನೀಡಲಿದ್ದಾರಂತೆ. ಸಿಎಂ ಡಿಕೆಶಿ ಸೇರಿ ಯಾರ ಜೊತೆಗೆ ರಾಹುಲ್ ಗಾಂಧಿ ಭೇಟಿ ಮಾಡ್ತಾರೆ? ಇಲ್ಲ, ಯಾರ ಜೊತೆಗೂ ಕೂಡ ಭೇಟಿ ಇಲ್ಲ. ಯಾರನ್ನ ಭೇಟಿಯಾಗ್ತಾರೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವ ಮೀಟಿಂಗ್ ಇದು? ಸಸ್ಪೆನ್ಸ್. ಬೆಂಗಳೂರು ಭೇಟಿಯ ಗುಟ್ಟು ಬಿಟ್ಟು ಕೊಡದ ಇರತಕ್ಕಂತಹ ರಾಹುಲ್ ಗಾಂಧಿ ಅವರು ಬೆಳಗ್ಗೆನೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇನ್ನು ಬೆಂಗಳೂರಿಗೆ ಬಂದ ತಕ್ಷಣ ಸಂಜೆ ದಿಲ್ಲಿಗೆ ವಾಪಸ್ ಹೋಗುವ ಸಾಧ್ಯತೆ ಕೂಡ ಇದೆ ರಾಹುಲ್ ಗಾಂಧಿ ಅವರು. ಹಾಗಾಗಿ ಖಾಸಗಿಯ ಈ ಭೇಟಿ ಇದೆಯಲ್ಲ, ಖಾಸಗಿ ಸಭೆ ಮಾಡಿ ದಿಲ್ಲಿಗೆ ತೆರಳಲಿದ್ದಾರೆ ರಾಹುಲ್ ಗಾಂಧಿ ಅವರು. ವಿದೇಶಕ್ಕೂ ಕೂಡ ತೆರಳದೆ ದೆಹಲಿಯಲ್ಲೇ ಇರುವಂತಹ ರಾಹುಲ್ ಗಾಂಧಿ ದೆಹಲಿಯಲ್ಲೇ ಕುಳಿತುಕೊಂಡು ಕಾಂಗ್ರೆಸ್ನ ಬಿಕ್ಕಟ್ಟಿನ ಬಗ್ಗೆ ಅವಲೋಕನ ಮಾಡಲಿದ್ದಾರೆ. ಸೊ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರತಕ್ಕಂತಹ ಈ ಒಂದು ಫೈಟ್ ಇದೆಯಲ್ಲ, ರಾಹುಲ್ ಗಾಂಧಿ ಅವರು ಇದೀಗ ಬೆಂಗಳೂರತ್ತ ಮುಖ ಮಾಡಲಿದ್ದಾರೆ. ಇನ್ನು ಪವರ್ ಫೈಟ್ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಡಿಕೆ ಶಿವಕುಮಾರ್ ಆಪ್ತರನ್ನು ಕೂಡ ಭೇಟಿ ಆಗೋದಿಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತರನ್ನು ಬಣದ ಕೂಡ ಭೇಟಿ ಆಗೋದಿಲ್ಲ. ದೆಹಲಿಯಲ್ಲಿ ಡಿಕೆಶಿ ಆಪ್ತರಿಗೂ ಕೂಡ ಸಿಗದ ರಾಹುಲ್ ಗಾಂಧಿ ಭೇಟಿತ್ತು. ಇದೀಗ ಎಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ಬೆಂಗಳೂರು ಭೇಟಿ ಇದೀಗ ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಹಲ್ಚಲನ ಎಬ್ಬಿಸಿದೆ. ರಾಹುಲ್ ಭೇಟಿಯ ಕುತೂಹಲ ಕೂಡ ಇದೀಗ ಸಾಕಷ್ಟು ಮುಂದಿನ ಎಲ್ಲಾ ಯೋಜನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ? ರಾಹುಲ್ ಭೇಟಿ ಸುದ್ದಿ ತಿಳಿದು ಸಿಎಂ ಡಿಸಿಎಂ ಟೀಮ್ ಇದೀಗ ಫುಲ್ ಆಕ್ಟಿವ್ ಆಗಿದೆ. ನಾಳೆ ಯಾರ ಭೇಟಿಗೂ ಕೂಡ ಅವಕಾಶವನ್ನ ನೀಡುವುದಿಲ್ಲಂತೆ. ಜೊತೆಗೆ ನವೆಂಬರ್ 28ಕ್ಕೆ ಮತ್ತೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಕಾರಣ ಅಂಗನವಾಡಿ ಕಾರ್ಯಕರ್ತರ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಲಿರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಲ್ಲಿಗೆ ವಿದೇಶದಲ್ಲಿರತಕ್ಕಂತಹ ರಾಹುಲ್ ಗಾಂಧಿ ಅವರು ನಾಳೆ ಬೆಂಗಳೂರಿನ ಕಡೆಗೆ ಮುಖ ಮಾಡಲಿದ್ದಾರೆ. ಬಂದ ತಕ್ಷಣ ಯಾರನ್ನ ಭೇಟಿಯಾಗ್ತಾರೆ, ಯಾರನ್ನ ಬಿಡ್ತಾರೆ ಅಂತಕ್ಕಂತಹ ಯಾವುದೇ ಮಾಹಿತಿ ಕೂಡ ಬೆಂಗಳೂರಿಗೆ ನಾಳೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಕಾರಣ ಖಾಸಗಿ ಭೇಟಿಗಾಗಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಭೇಟಿಯನ್ನು ನೀಡಲಿದ್ದಾರಂತೆ. ಸಿಎಂ ಡಿಕೆಶಿ ಸೇರಿ ಯಾರ ಜೊತೆಗೆ ರಾಹುಲ್ ಗಾಂಧಿ ಭೇಟಿ ಮಾಡ್ತಾರೆ? ಇಲ್ಲ, ಯಾರ ಜೊತೆಗೂ ಕೂಡ ಭೇಟಿ ಇಲ್ಲ.
ಯಾರನ್ನ ಭೇಟಿಯಾಗ್ತಾರೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವ ಮೀಟಿಂಗ್ ಇದು? ಸಸ್ಪೆನ್ಸ್. ಬೆಂಗಳೂರು ಭೇಟಿಯ ಗುಟ್ಟು ಬಿಟ್ಟು ಕೊಡದ ಇರತಕ್ಕಂತಹ ರಾಹುಲ್ ಗಾಂಧಿ ಅವರು ಬೆಳಗ್ಗೆನೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇನ್ನು ಬೆಂಗಳೂರಿಗೆ ಬಂದ ತಕ್ಷಣ ಸಂಜೆ ದಿಲ್ಲಿಗೆ ವಾಪಸ್ ಹೋಗುವ ಸಾಧ್ಯತೆ ಕೂಡ ಇದೆ ರಾಹುಲ್ ಗಾಂಧಿ ಅವರು. ಹಾಗಾಗಿ ಖಾಸಗಿಯ ಈ ಭೇಟಿ ಇದೆಯಲ್ಲ, ಖಾಸಗಿ ಸಭೆ ಮಾಡಿ ದಿಲ್ಲಿಗೆ ತೆರಳಲಿದ್ದಾರೆ ರಾಹುಲ್ ಗಾಂಧಿ ಅವರು. ವಿದೇಶಕ್ಕೂ ಕೂಡ ತೆರಳದೆ ದೆಹಲಿಯಲ್ಲೇ ಇರುವಂತಹ ರಾಹುಲ್ ಗಾಂಧಿ ದೆಹಲಿಯಲ್ಲೇ ಕುಳಿತುಕೊಂಡು ಕಾಂಗ್ರೆಸ್ನ ಬಿಕ್ಕಟ್ಟಿನ ಬಗ್ಗೆ ಅವಲೋಕನ ಮಾಡಲಿದ್ದಾರೆ. ಸೊ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರತಕ್ಕಂತಹ ಈ ಒಂದು ಫೈಟ್ ಇದೆಯಲ್ಲ, ರಾಹುಲ್ ಗಾಂಧಿ ಅವರು ಇದೀಗ ಬೆಂಗಳೂರತ್ತ ಮುಖ ಮಾಡಲಿದ್ದಾರೆ. ಇನ್ನು ಪವರ್ ಫೈಟ್ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಡಿಕೆ ಶಿವಕುಮಾರ್ ಆಪ್ತರನ್ನು ಕೂಡ ಭೇಟಿ ಆಗೋದಿಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತರನ್ನು ಬಣದ ಕೂಡ ಭೇಟಿ ಆಗೋದಿಲ್ಲ. ದೆಹಲಿಯಲ್ಲಿ ಡಿಕೆಶಿ ಆಪ್ತರಿಗೂ ಕೂಡ ಸಿಗದ ರಾಹುಲ್ ಗಾಂಧಿ ಭೇಟಿತ್ತು. ಇದೀಗ ಎಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ಬೆಂಗಳೂರು ಭೇಟಿ ಇದೀಗ ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಹಲ್ಚಲನ ಎಬ್ಬಿಸಿದೆ. ರಾಹುಲ್ ಭೇಟಿಯ ಕುತೂಹಲ ಕೂಡ ಇದೀಗ ಸಾಕಷ್ಟು ಮುಂದಿನ ಎಲ್ಲಾ ಯೋಜನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ? ರಾಹುಲ್ ಭೇಟಿ ಸುದ್ದಿ ತಿಳಿದು ಸಿಎಂ ಡಿಸಿಎಂ ಟೀಮ್ ಇದೀಗ ಫುಲ್ ಆಕ್ಟಿವ್ ಆಗಿದೆ. ನಾಳೆ ಯಾರ ಭೇಟಿಗೂ ಕೂಡ ಅವಕಾಶವನ್ನ ನೀಡುವುದಿಲ್ಲಂತೆ. ಜೊತೆಗೆ ನವೆಂಬರ್ 28ಕ್ಕೆ ಮತ್ತೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಕಾರಣ ಅಂಗನವಾಡಿ ಕಾರ್ಯಕರ್ತರ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಲಿರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಲ್ಲಿಗೆ ವಿದೇಶದಲ್ಲಿರತಕ್ಕಂತಹ ರಾಹುಲ್ ಗಾಂಧಿ ಅವರು ನಾಳೆ ಬೆಂಗಳೂರಿನ ಕಡೆಗೆ ಮುಖ ಮಾಡಲಿದ್ದಾರೆ. ಬಂದ ತಕ್ಷಣ ಯಾರನ್ನ ಭೇಟಿಯಾಗ್ತಾರೆ, ಯಾರನ್ನ ಬಿಡ್ತಾರೆ ಅಂತಕ್ಕಂತಹ ಯಾವುದೇ ಮಾಹಿತಿ ಕೂಡ ಬೆಂಗಳೂರಿಗೆ ನಾಳೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಕಾರಣ ಖಾಸಗಿ ಭೇಟಿಗಾಗಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಭೇಟಿಯನ್ನು ನೀಡಲಿದ್ದಾರಂತೆ. ಸಿಎಂ ಡಿಕೆಶಿ ಸೇರಿ ಯಾರ ಜೊತೆಗೆ ರಾಹುಲ್ ಗಾಂಧಿ ಭೇಟಿ ಮಾಡ್ತಾರೆ? ಇಲ್ಲ, ಯಾರ ಜೊತೆಗೂ ಕೂಡ ಭೇಟಿ ಇಲ್ಲ. ಯಾರನ್ನ ಭೇಟಿಯಾಗ್ತಾರೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವ ಮೀಟಿಂಗ್ ಇದು? ಸಸ್ಪೆನ್ಸ್. ಬೆಂಗಳೂರು ಭೇಟಿಯ ಗುಟ್ಟು ಬಿಟ್ಟು ಕೊಡದ ಇರತಕ್ಕಂತಹ ರಾಹುಲ್ ಗಾಂಧಿ ಅವರು ಬೆಳಗ್ಗೆನೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇನ್ನು ಬೆಂಗಳೂರಿಗೆ ಬಂದ ತಕ್ಷಣ ಸಂಜೆ ದಿಲ್ಲಿಗೆ ವಾಪಸ್ ಹೋಗುವ ಸಾಧ್ಯತೆ ಕೂಡ ಇದೆ ರಾಹುಲ್ ಗಾಂಧಿ ಅವರು. ಹಾಗಾಗಿ ಖಾಸಗಿಯ ಈ ಭೇಟಿ ಇದೆಯಲ್ಲ, ಖಾಸಗಿ ಸಭೆ ಮಾಡಿ ದಿಲ್ಲಿಗೆ ತೆರಳಲಿದ್ದಾರೆ ರಾಹುಲ್ ಗಾಂಧಿ ಅವರು. ವಿದೇಶಕ್ಕೂ ಕೂಡ ತೆರಳದೆ ದೆಹಲಿಯಲ್ಲೇ ಇರುವಂತಹ ರಾಹುಲ್ ಗಾಂಧಿ ದೆಹಲಿಯಲ್ಲೇ ಕುಳಿತುಕೊಂಡು ಕಾಂಗ್ರೆಸ್ನ ಬಿಕ್ಕಟ್ಟಿನ ಬಗ್ಗೆ ಅವಲೋಕನ ಮಾಡಲಿದ್ದಾರೆ. ಸೊ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರತಕ್ಕಂತಹ ಈ ಒಂದು ಫೈಟ್ ಇದೆಯಲ್ಲ, ರಾಹುಲ್ ಗಾಂಧಿ ಅವರು ಇದೀಗ ಬೆಂಗಳೂರತ್ತ ಮುಖ ಮಾಡಲಿದ್ದಾರೆ. ಇನ್ನು ಪವರ್ ಫೈಟ್ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಡಿಕೆ ಶಿವಕುಮಾರ್ ಆಪ್ತರನ್ನು ಕೂಡ ಭೇಟಿ ಆಗೋದಿಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತರನ್ನು ಬಣದ ಕೂಡ ಭೇಟಿ ಆಗೋದಿಲ್ಲ. ದೆಹಲಿಯಲ್ಲಿ ಡಿಕೆಶಿ ಆಪ್ತರಿಗೂ ಕೂಡ ಸಿಗದ ರಾಹುಲ್ ಗಾಂಧಿ ಭೇಟಿತ್ತು. ಇದೀಗ ಎಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ಬೆಂಗಳೂರು ಭೇಟಿ ಇದೀಗ ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಹಲ್ಚಲನ ಎಬ್ಬಿಸಿದೆ. ರಾಹುಲ್ ಭೇಟಿಯ ಕುತೂಹಲ ಕೂಡ ಇದೀಗ ಸಾಕಷ್ಟು ಮುಂದಿನ ಎಲ್ಲಾ ಯೋಜನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ? ರಾಹುಲ್ ಭೇಟಿ ಸುದ್ದಿ ತಿಳಿದು ಸಿಎಂ ಡಿಸಿಎಂ ಟೀಮ್ ಇದೀಗ ಫುಲ್ ಆಕ್ಟಿವ್ ಆಗಿದೆ. ನಾಳೆ ಯಾರ ಭೇಟಿಗೂ ಕೂಡ ಅವಕಾಶವನ್ನ ನೀಡುವುದಿಲ್ಲಂತೆ. ಜೊತೆಗೆ ನವೆಂಬರ್ 28ಕ್ಕೆ ಮತ್ತೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಕಾರಣ ಅಂಗನವಾಡಿ ಕಾರ್ಯಕರ್ತರ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಲಿರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಲ್ಲಿಗೆ ವಿದೇಶದಲ್ಲಿರತಕ್ಕಂತಹ ರಾಹುಲ್ ಗಾಂಧಿ ಅವರು ನಾಳೆ ಬೆಂಗಳೂರಿನ ಕಡೆಗೆ ಮುಖ ಮಾಡಲಿದ್ದಾರೆ. ಬಂದ ತಕ್ಷಣ ಯಾರನ್ನ ಭೇಟಿಯಾಗ್ತಾರೆ, ಯಾರನ್ನ ಬಿಡ್ತಾರೆ ಅಂತಕ್ಕಂತಹ